ನೀವು ಐಸ್ ಬೈಟ್ ಅಂತ ಒಂದು ವರ್ಡ್ ಕೇಳಿರ್ತಿರಲ್ಲ ಗೊತ್ತಿಲ್ಲ. ಐಸ್ ಬೈಟ್ ಅಂತ ಒಂದು ವರ್ಡ್ ಐತೆ. ಹಲೋ, ಕಾಜಾನಲ್ಲಿ ನಾವೀಗ ತಿಂಡಿ ತಿನ್ಕೊಂಡು ಐಸಲ್ಲಿ ಆಟ ಆಡ್ತಾ ಇದ್ದೀವಿ. ಏನು ಸಖತ್ತಾಗಿದೆ ಅಂತಂದರೆ ಬಾಬಾ, ಆಸಮ್ ಸಖತ್ತಾಗಿದೆ. ಆಮೇಲೆ ಇನ್ನೊಂದು ಕೇರ್ಫುಲ್ ಆಗಿ ಏನಿರಬೇಕು ಅಂದರೆ, ನೋಡಿ ನನ್ನ ಹತ್ರ 2 ಗ್ಲೌಸ್ ಇದೆ. ಇದು ನಾರ್ಮಲ್ ಗ್ಲೌಸು, ಇದು ವಾಟರ್ ಪ್ರೂಫ್ ಗ್ಲೌಸು. ಈ ಗ್ಲೌಸಲ್ಲೇ ಐಸ್ ಹಿಡಿಬಾರ್ದು, ತೊಂದರೆ ಆಗುತ್ತೆ. ಈ ಥರ ವಾಟರ್ ಪ್ರೂಫು ಗ್ಲೌಸ್ ಇದ್ದರೆ ಮಾತ್ರ ಐಸ್ ಇಟ್ಕೋಬೇಕು. ಇದು ನಮ್ಮ ರಾಮಮೂರ್ತಿ ಅವರು. ನಾವು ಐಸಲ್ಲಿ ಈ ಥರ ಓಡಾಡೋವಾಗ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಯಾಕೆ ಅನ್ನೋದನ್ನು ಹೇಳ್ತೀನಿ ಕೇಳ್ರಿ. ನೀವು ಐಸ್ ಬೈಟ್ ಅಂತ ಒಂದು ವರ್ಡ್ ಕೇಳಿರ್ತಿರಲ್ಲ ಗೊತ್ತಿಲ್ಲ. ಐಸ್ ಬೈಟ್ ಅಂತ ಒಂದು ವರ್ಡ್ ಐತೆ. ಏನು ಅಂದ್ರೆ, ಈ ಕಾಲಲ್ಲಿ ನೀರು ಅಥವಾ ಐಸ್ ಏನಾರು ಮೆತ್ಕೊಂಡು ನಾವು ಅದೇ ಇದರಲ್ಲಿ ಸಾಕ್ಸು ಗ್ಲೌಸನ್ನು ಹಾಕ್ಕೊಂಡು ಆ ಐಸು ಅಲ್ಲೇ ಹೆಪ್ಪುಗಟ್ಟಿದ್ರೆ, ಆ ಐಸ್ ಏನು ಹೆಪ್ಪುಗಟ್ಟಿರ್ತೈತಲ್ಲ ಆ ಭಾಗ ಸೆನ್ಸನ್ನು ಕಳ್ಕೊತೈತಿ. ಆ ಪಾರ್ಟ್ಸ್ ಅದು ಒಂದೊಂದು ಸರಿ ಬೆಳಗೂ ಆಗ್ಬೋದು, ಒಂದೊಂದು ಸರಿ ಇಡೀ ಪಾದಕ್ಕೂ ಆಗ್ಬೋದು, ಕಾಲ್ಗೂ ಆಗ್ಬೋದು. ಸೊ ಆವಾಗ ನಾವೆಷ್ಟು ಕೇರ್ಫುಲ್ ಆಗಿರಬೇಕು ಅಂತಂದ್ರೆ, ಅಂಥದ್ದನ್ನು ತಪ್ಪಿಸ್ಬೇಕು ಅಂತಂದ್ರೆ ಈ ಐಸನ್ನು ಹಿಡಿಯುವಾಗ ಮತ್ತು ಐಸ್ ಮೇಲೆ ನಡೆಯುವಾಗ ವಾಟರ್ ಪ್ರೂಫ್ ಶೂಸ್ ಇರಬೇಕು ಮತ್ತು ವಾಟರ್ ಪ್ರೂಫ್ ಗ್ಲೌಸ್ ಇರಬೇಕು. ಯಾವುದೇ ಕಾರಣಕ್ಕೂ ನೀರು ಅಥವಾ ಐಸು ನಮ್ಮ ಪಾದ ಅಥವಾ ಚರ್ಮ ಅಂದ್ರೆ ತಾಗಬಾರ್ದು. ಹಂಗೆ ನಾವು ಕೇರ್ಫುಲ್ಲಾಗಿ ಐಸ್ನಾಗ ಓಡಾಡೋ ಮುಂದೆ ಇರಬೇಕು.